ಗಂಟೆಗೆ ಬರುತ್ತೆ, 2:15ಗೆ ಬರುತ್ತೆ, 2:45 ಬರುತ್ತೆ ಅಂತ ನೋಡಿದ್ವಿ. ಮತ್ತು ಈಗ 3 ಕಾಲ್ ಆಯಿತು. ಸೊ ಈಗ ರಿಸಲ್ಟ್ ಲಿಂಕ್ ಅಂತೂ ಇಂತೂ ಓಪನ್ ಆಗ್ತಾ ಇದೆ. ಸೊ ಬನ್ನಿ ನಮ್ಮ ಒಂದು ರಿಸಲ್ಟನ್ನು ಕೂಡ ನೋಡೇ ಬಿಡುವ. ನನ್ನ ಲ್ಯಾಪ್ಟಾಪ್ ಮುಂದೆ ನಾನು ಕೊಡ್ತಿದ್ದೀನಿ ಈಗ. ಸೊ ಆನ್ ಮಾಡುವ, ಏನಾಗುತ್ತೆ ಅಂತ ಹೇಳಿ, ನಮ್ಮ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ಒಂದು ಸತಿ ನೋಡೇ ಬಿಡುವ. ನಿಮ್ಮ ರಿಸಲ್ಟು ಕೂಡ ನೀವು ದಯವಿಟ್ಟು ಶೇರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಲಿಂಕ್ ಬಿಟ್ಟಿದ್ದಾರೆ. ಲಿಂಕ್ ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಂಬರ್ ಹೊಡಿಬೇಕು. ಸೊ ಅಪ್ಲಿಕೇಶನ್ ನಂಬರ್ ಹೊಡೆಯುವ. ನಿಮ್ಮ ರಿಸಲ್ಟ್ಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಹತ್ರ ಏನಾದರೂ ಸಜೆಷನ್ ಕೇಳಬೇಕಾದ್ರೆ ದಯವಿಟ್ಟು ಕೇಳಿ. ನಾನು ಆ್ಯಕ್ಚುಲಿ ಏನಪ್ಪ ಅಂದರೆ CET ರಿಸಲ್ಟಿಗೋಸ್ಕರ ತುಂಬ ಕಾದೋನಲ್ಲ. ಯಾಕೆ ಅಂದರೆ ನಂದು ಮೇನ್ ಒಂದು ಇಂಟೆನ್ಷನ್ ಇರೋದು ನೀಟ್ ಎಕ್ಸಾಮ್ ಮೇಲೆ. ಸೊ ಈ ಸತಿ ನೀಟ್ ಎಕ್ಸಾಮ್ ನಾನು ಬರೆದಿದ್ದೆ ಸಹ. ಬಟ್ ಏನಾಯ್ತಪ್ಪ ಅಂದರೆ ಈ ಸತಿ ನೀಟ್ ಎಕ್ಸಾಮ್ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಪೇಪರ್ ಲೀಕ್ ಆಗಿ ತುಂಬಾ ಸಮಸ್ಯೆ ಉಂಟಾಯಿತು. ಸೊ ಈಗ ಮತ್ತೆ ಪ್ರಿಪೇರ್ ಆಗ್ತಾಯಿದ್ದೀನಿ ಸಹ. ಬಟ್ ಏನೇ ಇರಲಿ, CETನೂ ಕೂಡ ನಾನು ಒಂದು ಅಟೆಂಪ್ಟ್ ಇರಲಿ ಅಂತ ಹೇಳಿ ಮಾಡಿದ್ದೆ. ಸೊ ಅದರ ಒಂದು ರಿಸಲ್ಟ್ ಇವತ್ತು ಬರುತ್ತೆ. ಸೊ ನನ್ನ ಮ್ಯಾಥ್ಸ್ ಮಾತ್ರ ಪಕ್ಕಾ ಹೋಗಿರುತ್ತೆ. ನೋಡೋರುವ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಕೂಡ ಎಷ್ಟು ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಹೀಗಿದೆ. ಸೊ ನೀವು ನೋಡ್ಬೋದು, ಇದು ನನ್ನ ನೇಮ್ ಇದೆ, ಕಿರಣ್ ಕುಮಾರ್ ಜಗದೀಶ್ ಮಡಿವಾಳ್. ಸೊ ವೆನ್ ಯು ಸಿ ಹಿಯರ್, ಓಕೆ ವಾಟ್. ಸೊ ಇಲ್ಲಿ ನೋಡ್ಬೋದು ನೀವು, ನಂದು ಅಗ್ರಿಕಲ್ಚರ್ BSc ಏನಪ್ಪ ಅಂದರೆ 4774ನೇ ರ್ಯಾಂಕ್ ಅಂತೆ. ಅರೆ ಮಾರೆ, ನನ್ನ ಪ್ರಕಾರ ಅಂದರೆ ನಾನು ಏನಪ್ಪ ಅಂದರೆ ನಂದು ನೀಟ್ ಎಕ್ಸಾಮಿನ ಮೇನ್ ಇಂಟೆನ್ಷನ್ ಇದ್ದಿದ್ದರಿಂದ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲಾಗಿತ್ತು. ಸೊ ಪ್ರಾಕ್ಟಿಕಲಿಗೆ ಏನು 0 ಇದೆ, ಏನು ಮಾರ್ಕ್ಸ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಬಯಾಲಜಿ 56 ಬಂದಿದೆ 60ಕ್ಕೆ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಎರಡೂ ಕೂಡ 47 ಇದೆ. ಬಟ್ ಮ್ಯಾಥ್ಸ್ ಮಾತ್ರ 21. ಸೊ ಇದು ತುಂಬಾ ಒಂದು ರೀತಿಯಾದಂಥ ಸ್ಕೋರ್ ಅನ್ಬೋದು. ಸೊ ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ನೋಡೋದಾದರೆ ನೋಡ್ಬೋದು ನೀವು, ಮ್ಯಾಥ್ಸ್ ಇಷ್ಟು ತೆಗೆದ್ರೂ ಕೂಡ PCB ಅಟ್ಲೀಸ್ಟ್ ಸ್ವಲ್ಪ ಚಲೋ ಇರೋದಕ್ಕೆ 12529ನೇ ರ್ಯಾಂಕ್ ಬಂದಿದೆ. ಸೊ ಇಂಜಿನಿಯರಿಂಗ್ ನಾನು ಹೋಗೋನಲ್ಲ, ಬಟ್ ಸ್ಟಿಲ್ ಬಾಕಿ ಎಲ್ಲ ರ್ಯಾಂಕ್ ನೀವು ನೋಡ್ತಾ ಇದ್ದಾಗೆ ಎಲ್ಲ 5000 ಒಳಗಡೆ ಇದೆ. ಸೊ ನಿಮಗೂ ಕೂಡ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದು ಈ ವರ್ಷ CET ಬರಿತಾ ಇದ್ದೀರಾ ಅಂದರೆ, ಅಥವಾ ನೀವು ಕೂಡ 5000 ಒಳಗಡೆ ರ್ಯಾಂಕ್ ಈ ಥರ ಚೆನ್ನಾಗಿ ಮಾಡಬೇಕು. ಅದರಲ್ಲೂ ಕೂಡ ಮ್ಯಾಥ್ಸ್ ಬಗ್ಗೆ ನನಗೆ ಅಷ್ಟು ನಿಜವಾಗ್ಲೂ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು PCB ಚಾಯ್ಸ್ ಮಾಡ್ತಿದ್ದೀನಿ. ಮತ್ತು ಮುಂದೆ ಕೂಡ ನಾನು ನೀಟ್ ಎಕ್ಸಾಮನ್ನೇ ಚೂಸ್ ಮಾಡ್ತಾ ಇರೋದ್ರಿಂದ ಇನ್ಬಿಟ್ಟು ನೀವು ಕೂಡ ಇದೇ ಥರ B ಫಾರ್ಮ್ ಆಗಿರ್ಬೋದು, ಅಗ್ರಿಕಲ್ಚರ್ BSc ಇವುಗಳನ್ನೆಲ್ಲ 4000 ಒಳಗಡೆ ರ್ಯಾಂಕ್, ಸೊ 5000 ಒಳಗಡೆ ರ್ಯಾಂಕ್ ಬರಬೇಕಂದ್ರೆ 10000 ಒಳಗಡೆ ಅಂತೂ ಎಲ್ಲವೂ ಆಲ್ಮೋಸ್ಟ್ ಇದೆ, ಇಂಜಿನಿಯರಿಂಗ್ ಒಂದು ಬಿಟ್ಟು. ಸೊ ಈ ಥರ ರ್ಯಾಂಕ್ ತೊಗೊಳ್ಬೇಕಂದ್ರೆ ಏನೇನು ಮಾಡಬೇಕು ಅಥವಾ ಯಾವ ಥರ ಓದಬೇಕು ಅನ್ನೋದನ್ನು ನಾನು ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ನಂದು PUC ಮಾರ್ಕ್ಸ್ ನೋಡಿದ್ರೆ ಗೊತ್ತಾಗುತ್ತಿಲ್ಲಿ, ಇಟ್ ವಾಸ್ ಗುಡ್. ಐ ಮೀನ್ ನೀವು ನೋಡ್ತಿದ್ದಾಗ ಇಲ್ಲಿ ಬಯಾಲಜಿ 98 ಇದೆ, ಕೆಮಿಸ್ಟ್ರಿ 95, ಇಂಗ್ಲೀಷ್ 94, ಮ್ಯಾಥಮೆಟಿಕ್ಸ್ 96 ಆ್ಯಂಡ್ ಫಿಸಿಕ್ಸ್ 99. ಸೊ ಮ್ಯಾಥಮೆಟಿಕ್ಸ್ ಏನಪ್ಪ ಅಂದರೆ ಬೋರ್ಡಲ್ಲಿ ನಾನು ಚಲೋ ಮಾಡಿದ್ದೆ, ಬಟ್ ಇಲ್ಲಿ CETದಲ್ಲಿ ಚಲೋ ಆಗಲಿಲ್ಲ. ಯಾಕಂದರೆ ನಾನು ಅಷ್ಟು ಪ್ರಾಕ್ಟೀಸೇ ಮಾಡಿಲ್ಲಾಗಿತ್ತು ಅದಕ್ಕೋಸ್ಕರ. ಸೊ ದಿಸ್ ವಾಸ್ ಮೈ ರಿಸಲ್ಟ್. ನಿಮ್ಮ ರಿಸಲ್ಟನ್ನು ಕೂಡ ದಯವಿಟ್ಟು ನೀವು ಶೇರ್ ಮಾಡ್ಕೊಳ್ಬೋದು. ಮತ್ತೊಂದೇನು ಹೇಳ್ತೀನಿ ಅಂದರೆ, ಯಾರ್ಯಾರ್ದೆಲ್ಲ ಚಲೋ ಒಂದು ರಿಸಲ್ಟ್ ಬಂದಿದೆ ಮತ್ತು ಅಷ್ಟೇನು ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವಕಾಶಗಳು ಭಾಳ ಇದ್ದಾವೆ. ನೀವು ಯಾವುದನ್ನಾದರೂ ಚೂಸ್ ಮಾಡ್ಬೋದು, ಆದರೆ ನಿಮ್ಮ ಒಂದು ಇಂಟ್ರೆಸ್ಟ್ ಇದ್ದ ಕಡೆ ಹೋಗಿ ನೀವು ಪಕ್ಕ ಗೆಲ್ತೀರಾ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್, ಒಳ್ಳೊಳ್ಳೆ ಸ್ಕೋರ್ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ವಾಸ್ ಮೈ ಸ್ಕೋರ್ ಬ್ರೋ, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ನಂದು ರ್ಯಾಂಕಿಂಗ್ ಆಗಿತ್ತು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕಡಿಮೆನೇ ಬಂದಿದೆ. ನಾನು ಇದಕ್ಕೋಸ್ಕರ PCB ಅಂತೂ ನಾನು ಈಗ ನೀಟಿಗೋಸ್ಕರ ರೆಡಿ ಆಗ್ತಿರೋದಕ್ಕೆ ಒಂದು ಲೆವೆಲ್ಲಿಗೆ ಓದಿದ್ದೆ. ಬಟ್ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1000 ಅಥವಾ 2000 ಒಳಗಡೆ ರ್ಯಾಂಕ್ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ನನ್ನ ಪ್ರಕಾರ ಇದು ಯಾಕೆ ಕಡಿಮೆ ಆಗಿದೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅನ್ಸುತ್ತೆ. ತುಂಬ ಜನ ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಂಡು ನರ್ಸಿಂಗ್ ಆಗಿರ್ಬೋದು ಅಥವಾ ವೆಟರ್ನರಿ ಸೈನ್ಸ್ ಆಗಿರ್ಬೋದು ಅಲ್ಲೆಲ್ಲ ಚಲೋ ಸ್ಕೋರ್ ತಗೊಳ್ತಾರೆ. ಸೊ ಅವ್ರದ್ದು ರ್ಯಾಂಕಿಂಗ್ ಜಾಸ್ತಿ ಹೋಗ್ಬಿಡುತ್ತೆ. ನಮ್ಮದು ಪ್ರಾಕ್ಟಿಕಲ್ ತಗೊಳ್ಳದೇ ಇದ್ದ ಕಾರಣ ಕಡಿಮೆ ಬಂದಿರ್ಬೋದು. ಸೊ ಇದು ಕೂಡ ನಿಮ್ಗೆ ಒಂದು ರೀತಿಯಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಿಮ್ಗೆ ಹೇಳ್ಕೊಡುತ್ತೆ. ಸೊ ನನ್ನಿಂದ ಇದನ್ನು ನೀವೊಂದು ತಗೊಳ್ಳಿ. ನೀವು ಕೂಡ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಈ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ವೀಡಿಯೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಜನ ಸ್ಟೂಡೆಂಟ್ಸ್ ಇರ್ಬೋದು ನೀವು. ಸೊ ನಿಮಗೆಲ್ಲ ನಾನು ಗೈಡೆನ್ಸ್ ಮಾಡ್ತೀನಿ. ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೀನಿ. ಮತ್ತು ನೀವು ನೋಡಿದಾಗೆ PCBದಲ್ಲಿ ಒಳ್ಳೊಳ್ಳೆ ಸ್ಕೋರನ್ನು ತಗೊಳ್ಳೇಬೋದು. ತುಂಬ ಈಸಿನೇ ತಗೊಳ್ಳೋದು, ಆದರೆ ಅದಕ್ಕೊಂದು ಸ್ವಲ್ಪ ವರ್ಕ್ ಮಾಡಬೇಕಷ್ಟೇ. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಯು ಕ್ಯಾನ್ ಫಾಲೋ ಮೀ.